ನರೇಂದ್ರ ಮೋದಿ ಅವರ ಸಂಪುಟದಲ್ಲಿ ಕರ್ನಾಟಕದಲ್ಲಿ ಎಷ್ಟು ಮಂದಿ ಸಚಿವರಾಗಿ ಅವಕಾಶವನ್ನ ಪಡೆದುಕೊಳ್ಳಿದ್ದಾರೆ ಅನ್ನೋದಕ್ಕೆ ಪ್ರಶ್ನೆ 5 ಅನ್ನೋದು ಈಗ ಉತ್ತರ ಸಿಗ್ತಾ ಇದೆ. ಕಾರಣ ಅಶೋಕ್ ಅವರು ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ. 4+1 ಫಾರ್ಮುಲಾದ ಅಡಿಯಲ್ಲಿ ಕರ್ನಾಟಕದಲ್ಲಿ 5 ಮಂತ್ರಿ ಆಗಲಿದ್ದಾರೆ. ನರೇಂದ್ರ ಮೋದಿ ಸಂಪುಟದಲ್ಲಿ ಕರ್ನಾಟಕಕ್ಕೆ ಬಂಪರ್ 4+1 ಅರ್ಥಾತ್ 5 ಸಚಿವರಾಗಲಿದ್ದಾರೆ. ಜೆಡಿಎಸ್ನಿಂದ ಕುಮಾರಸ್ವಾಮಿ ಅವರು ಮತ್ತು ಬಿಜೆಪಿಯಿಂದ 4 ಸಚಿವ ಸ್ಥಾನ ಒಲಿಯಲಿದೆ. ಆ ಪೈಕಿ ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ ಇವರಿಬ್ಬರನ್ನು ಕೂಡ ಮತ್ತೆ ಸಚಿವರನ್ನಾಗಿ ಮುಂದುವರಿಸ್ತಾ ಇದ್ದಾರೆ. ಈ ಅವಧಿಗೂ ಕೂಡ ಸೋಮಣ್ಣ ಅವರಿಗೆ ಅವಕಾಶವನ್ನ ಅದೃಷ್ಟವನ್ನ ಕಲ್ಪಿಸಿಕೊಟ್ಟಿದೆ ಅಂತ ಅಂದ್ರೂ ಕೂಡ ತಪ್ಪಾಗಲಾರದು. ಮಗದೊಂದು ಕಡೆಯಲ್ಲಿ ರಾಜ್ಯಸಭೆಯ ಕೋಟದ ಅಡಿಯಲ್ಲಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಕೊಟ್ರೆ ಆಗ ಬಿಜೆಪಿ ಕಡೆಯಿಂದ 4, ಜೆಡಿಎಸ್ಗೆ 1. ಸೊ ಹಾಗಾಗಿ 4+1 ಫಾರ್ಮುಲಾ ಫಿಲ್ ಮಾಡಿದಂತೆ ಆಗುತ್ತೆ. ಮೋದಿ ಸಂಪುಟದಲ್ಲಿ 2ನೇ ಬಾರಿಗೆ ಮಂತ್ರಿ ಆಗ್ತಾ ಇದ್ದಾರೆ ಜೋಶಿ ಮತ್ತು ಶೋಭಾ ಕರಂದ್ಲಾಜೆ ಅವರು. ನಮೋ ಸಂಪುಟದಲ್ಲಿ ಕರ್ನಾಟಕಕ್ಕೆ ಬಂಪರ್ ಸಿಕ್ಕಿದೆ. ಕುಮಾರಸ್ವಾಮಿ ಮತ್ತು ಜೋಶಿ, ನಿರ್ಮಲಾ ಸೀತಾರಾಮನ್ ಈ ಮೂವರಿಗೂ ಕೂಡ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ ಸಿಗೋದಾದ್ರೆ ಶೋಭಾ ಕರಂದ್ಲಾಜೆ ಮತ್ತು ಸೋಮಣ್ಣ ಅವರಿಗೆ ರಾಜ್ಯ ಖಾತೆಯ ಸ್ಥಾನ ಲಭಿಸಲಿದೆ. ಬ್ರಾಹ್ಮಣ ಕೋಟಾದಲ್ಲಿ ಜೋಶಿ ಅವರಿಗೆ, ಲಿಂಗಾಯತ ಕೋಟಾದಲ್ಲಿ ಸೋಮಣ್ಣ ಅವರಿಗೆ, ಒಕ್ಕಲಿಗ ಕೋಟಾದಲ್ಲಿ ಎಚ್.ಡಿ. ಕುಮಾರಸ್ವಾಮಿಗೆ ಸ್ಥಾನ ಕೊಟ್ಟರೆ ಮಹಿಳಾ ಕೋಟಾದಲ್ಲಿ ನಿರ್ಮಲಾ ಸೀತಾರಾಮನ್ ಮತ್ತು ಶೋಭಾ ಅವರಿಗೆ ಸ್ಥಾನವನ್ನ ಕಲ್ಪಿಸಲಾಗ್ತಾ ಇದೆ. ಇವತ್ತು ಖಾತೆ ಹಂಚಿಕೆ ಇರೋದಿಲ್ಲ. ಅದೇನಿದ್ರೂ ಕೂಡ ನಾಳೆ ಯಾರಿಗೆ ಯಾವ ಖಾತೆಯನ್ನ ಹಂಚ್ತಾ ಇದ್ದಾರೆ ಅನ್ನೋದರ ಬಗ್ಗೆ ಅಧಿಕೃತವಾಗುತ್ತೆ. ಆದ್ರೆ ಈಗಾಗಲೇ ಅದರ ಕುರಿತಾಗಿ ಒಂದಷ್ಟು ಚರ್ಚೆಗಳಾಗಿರುತ್ತೆ. ಯಾರಿಗೆ ಯಾವ ಖಾತೆಯನ್ನ ಕೊಡಬೇಕು, ಯಾವ ಸ್ಥಾನಮಾನವನ್ನ ಕೊಡಬೇಕು ಅಂತ. ಕ್ಯಾಬಿನೆಟ್ ದರ್ಜೆ ಯಾರಿಗೆ, ರಾಜ್ಯ ಖಾತೆ ಯಾರಿಗೆ ಅನ್ನೋದು ಮಾತ್ರ ಇವತ್ತು ಅಫಿಷಿಯಲ್ ಆಗಿ ರಿವೀಲ್ ಆಗುತ್ತೆ. ಯಾರಿಗೆ ಯಾವ ಖಾತೆ ಅನ್ನೋದರ ಬಗ್ಗೆ ನಾಳೆ ಸ್ಪಷ್ಟತೆ ಸಿಗಲಿದೆ. ನಾಳೆ ಅದರ ಬಗ್ಗೆ ರಿವೀಲ್ ಮಾಡ್ತಾರೆ ಯಾರ್ಯಾರಿಗೆ ಯಾವ ಖಾತೆಯ ಜವಾಬ್ದಾರಿಯನ್ನ ವಹಿಸಲಾಗಿದೆ ಅಂತ. ಕುಮಾರಸ್ವಾಮಿ ಅವರು ಎನ್ಡಿಎ ಕೂಟದ ಭಾಗವಾಗಿ ಜೆಡಿಎಸ್ನಿಂದ ಕುಮಾರಸ್ವಾಮಿ ಅವರಿಗೆ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ ಸಿಗುತ್ತೆ. ಇದು ಎನ್ಡಿಎ ಒಪ್ಪಂದದಂತೆ ಕುಮಾರಸ್ವಾಮಿ ಅವರಿಗೆ ರಾಜ್ಯದಲ್ಲಿ 2 ಸ್ಥಾನವನ್ನು ಗೆದ್ದರೂ ಕೂಡ ಅವರ ಒಂದು ಪಕ್ಷಕ್ಕೆ ಮಾನ್ಯತೆ ಕೊಡೋ ಮೂಲಕವಾಗಿ ಅವರಿಗೆ ಸಚಿವ ಸ್ಥಾನ ಯಾವ ಖಾತೆ ಕೊಡ್ತಾರೆ ಅನ್ನೋದು ನೋಡಬೇಕು. ಸದ್ಯ ಅವರಿಗಾಗಲೇ ಕೃಷಿ ಖಾತೆಯ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ.